ಎಲ್ಲರಿಗೂ ನಮಸ್ತೆ. ಚಾರ್ಧಾಮ್ ಯಾತ್ರೆಯ ಮೊದಲ ಭಾಗವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ದೀವಿ. ನಾಳೆಯಿಂದ ಚಾರ್ಧಾಮ್ ಯಾತ್ರೆ ಬದ್ರಿನಾಥ್, ಕೇದಾರ್ನಾಥ್, ರಾಯರ ಮತ್ತು ಗಂಗೋತ್ರಿಯಲ್ಲಿ ನಡೆಯುತ್ತೆ. ಇದನ್ನು ನೀವು ನೋಡ್ಬೋದಾಗಿರುತ್ತೆ. ಬದರಿ ಯಾತ್ರದ ಮೊದಲಿನ ಭಾಗವಾಗಿ ಇಂದು ಕೆಂಪೇಗೌಡ ಏರ್ಪೋರ್ಟ್ನಿಂದ ಡೆಲ್ಲಿಗೆ ಪ್ರಯಾಣ, ನಂತರ ಬೆಳಗ್ಗೆ ಹರಿದ್ವಾರ ಪ್ರಯಾಣ ಬೆಳೆಸಲಾಗುತ್ತದೆ. ಭಾರತ ದೇಶದ ಅತಿ ಪುಣ್ಯವಾದ ಸ್ಥಳ ಹರಿದ್ವಾರಕ್ಕೆ ಸ್ವಾಗತ. ಇಲ್ಲಿ ನಾವು ನೋಡ್ತಾ ಇರೋದು ಗಂಗಾ ನದಿ. ಕೆಲವೇ ಕ್ಷಣಗಳಲ್ಲಿ ಗಂಗಾ ಆರತಿ ನಡೆಯುತ್ತೆ. ಎಲ್ಲರಿಗೂ ನಮಸ್ಕಾರ. ಗಂಗಾ ಆರತಿ ಆಯಿತು. ಈಗ ನಾವು ಗಂಗೆಯಲ್ಲಿ ಮಿಂದೆದ್ದಿದ್ದೇವೆ. ಯೋಚನೆ ಪಡೆಯಬೇಕು ಅಂತ ಎಲ್ಲರಿಗೂ ಗಂಗೆ ಒಳ್ಳೆ ಕೊಡಲಿ ಅಂತ ಯೋಚನೆ ಪಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮ ಯಾತ್ರೆ 2ನೇ ದಿವಸ. ನಾವು ಈಗ ಹರಿದ್ವಾರದ ಮಧ್ವಾಶ್ರಮದಲ್ಲಿದ್ದೇವೆ. ಈಗ ಸಮಯ 4:15. ನಾವು ಇಲ್ಲಿಂದ ಈಗ ಬದ್ರಿನಾಥ್ಗೆ ಪ್ರಯಾಣ ಬೆಳೆಸಲಿದ್ದೇವೆ. ಇಲ್ಲಿಂದ ಸುಮಾರು 7 ಗಂಟೆ ಜರ್ನಿ ಇದೆ. ಅಲ್ಲಿಂದ ನಿಮಗೆ ಬದ್ರಿನ ಯಾತ್ರೆಯನ್ನು ತೋರಿಸಲಿದ್ದೇವೆ. ಧನ್ಯವಾದಗಳು. ಇದು ದೇವಪ್ರಯಾಗದ ಸೆಂಟ್ರಲ್ ಸಾಂಸ್ಕ್ರಿಟ್ ಸಂಸ್ಕೃತ ಯೂನಿವರ್ಸಿಟಿ ಜಾಗ. ಇದು ಇಲ್ಲಿ ಸಂಸ್ಕೃತದ ಯೂನಿವರ್ಸಿಟಿ ಇದೆ. ಇದು ಬಹಳ ಪವಿತ್ರವಾದ ಜಾಗ ದೇವಪ್ರಯಾಗ. ಈಗ ರಾತ್ರಿ 9 ಗಂಟೆ. ಈಗ ನಾವು ಬದ್ರಿನಾಥದಲ್ಲಿದ್ದೇವೆ. ಈಗ ದೇವಸ್ಥಾನ ಬಂದಾಗಿದೆ ಆಲ್ರೆಡಿ. ನಾಳೆ ಬೆಳಗ್ಗೆ ನಮಗೆ 3 ಗಂಟೆ ದರ್ಶನ ಸಿಗಲಿದೆ. ಕೆಳಗಡೆ ಗಂಗೆ ಹರಿತಿದ್ದಾಳೆ. ಎಲ್ಲರಿಗೂ ನಮಸ್ಕಾರ. ಇದು ಬದರಿ ದೇವಸ್ಥಾನ ನಾರಾಯಣ ಮಂದಿರದ ಪ್ರವೇಶ ದ್ವಾರ. ಇಲ್ಲಿಂದ ಮುಖಾಂತರ ದೇವರದ ಒಳಗೆ ಮಹಾವಿಷ್ಣುವಿನ ನಾರಾಯಣ ಇದ್ದಾರೆ. ಇದು ಮುಖ್ಯ ದ್ವಾರ. ರಾತ್ರಿ 11 ಗಂಟೆ. ಈಗ ಚಳಿ ಅಷ್ಟು ಏನಿಲ್ಲ, ಆದರೂ ಸ್ವಲ್ಪ ಇದೆ. ಬದ್ರಿನಾಥ ದೇವಸ್ಥಾನ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ತೆ. ಬದ್ರಿನಾಥ ದರ್ಶನ ಆಯಿತು. ಇದು ಹಿಮಾಲಯ ಬೆಟ್ಟದ ತಪ್ಪಲುಗಳ ಸಾಲು. ಋತು ರಮಣೀಯವಾಗಿದೆ. ಬದ್ರಿನಾಥ ದೇವಾಲಯ, ಹಿಮಾಲಯ ಬೆಟ್ಟಗಳ ಸಾಲು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಗಂಗಾ ನದಿ, ಆ ಕಡೆ ಹೋದರೆ ಬ್ರಹ್ಮಕುಂಡ ಮತ್ತು ಬಿಸಿನೀರು ಬುಗ್ಗೆ, ಬಿಸಿನೀರು ಕುಂಡ ಅದಿದೆ. ಈಗ ಅಲ್ಲಿ ಸ್ನಾನ ಮಾಡಿಕೊಂಡು ನಾವು ಮುಂದಿನ ದೇವಾಲಯಗಳಿಗೆ ಭೇಟಿ ಕೊಡ್ತೀವಿ. एक सिर में ब्रह्म कपालದ ಪ್ರಾಮುಖ್ಯತೆ. सिर में वो गर्व है, वो सिर में शिव वो ये गर्व शिरा खट है,
हाँ ठीक है, समझ में आ गया, बोलिए। अरे हाथ में खड़े हैं, हाँ। नहीं वो इस तरह तो छोड़ता छोड़ता नहीं। है तो शिव इधर से आ रहे, ब्रह्म कपाल में नारायण की मूर्ति तर्पणा है तो इधर से रख दिया, ओके ओके, छोड़ दिया तो इधर ब्रह्म कपाल 5 शिव का 5 फिंगर्स उधर है, हाँ 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 है ये 5 फिंगर्स, हाँ नीचे ब्रह्म कपाल, इधर से ब्रह्म कपाल में पिंड प्रदान है तो विमुक्ति कर दी, परमेश्वर के विमुक्ति ब्रह्मशिरस अत्रैव सर्वेपि विमुक्ति। हाँ ಶಿವ ಬ್ರಹ್ಮನ ಅಹಂ ಏನಿದೆ 3ನೇ 5ನೇ ತಲೆಯನ್ನು ಕಟ್ ಮಾಡಿದಾಗ ಆ ತಲೆ ಶಿವನಾಗೆ ಕೈಯಲ್ಲೇ ಉಳ್ಕೊಂಡ್ಬಿಡುತ್ತೆ, ಅದನ್ನು ತೆಗಿಯೋಕ್ಕಾಗಲ್ಲ. ಆಗ ಶಿವ ಏನು ಮಾಡ್ತಾನೆ, ಕೈಲಾಸದಿಂದ ಈ ಕಡೆ ಬರಬೇಕಾದ್ರೆ ಉದರಿಯಲ್ಲಿ ಕೈಯನ್ನು ಒದರುತ್ತಾನೆ. ಆ ಒದರಿದಾಗ ಬ್ರಹ್ಮನ ಕಪಾಲ ಏನಿದೆ ಅದು ಕೆಳಗೆ ಬೀಳುತ್ತೆ. ಆಗ ಶಿವನ 5 ಬೆರಳುಗಳು ಏನಿದೆ ಅಲ್ಲಿ ಇಲ್ಲಿ ಅಚ್ಚಾಗಿ ಉಳಿಯುತ್ತೆ. ಈ 5 ಬೆರಳುಗಳ ಈ ಬ್ರಹ್ಮ ಕಪಾಲಗಳು ಇಲ್ಲೇ ನೀವು ನೋಡ್ಬೋದು. ಇದು 5 ಬ್ರಹ್ಮನ ಕಪಾಲದಿಂದ ಬೇರ್ಪಟ್ಟ ಶಿವನ ಕೈ ಅಚ್ಚು. ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಮಾನಾಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬದ್ರಿನಾಥಿಂದ 3 ಕಿಲೋಮೀಟ್ರ್ ಮಾನ ಏನು ಸ್ಪೆಷಲ್ ಅಂದರೆ, ಧರ್ಮರಾಯ ಅಲ್ಲಿಂದನೇ ಸ್ವರ್ಗಕ್ಕೆ ಹೋದ ಅಂತ ಒಂದು ಪ್ರತೀತಿ ಇದೆ. ಅದು ಭಾರತದ ತುದಿ ಅಂತ ಹೇಳ್ತಾರೆ. ಇಲ್ಲಿ ಇದು ಕೊನೆ ಹಳ್ಳಿ, ಮಾನ ಅನ್ನೋದೇನಿದೆ ಇದು ಭಾರತದ ಕೊನೆ ಹಳ್ಳಿ. ಈ ಕಡೆಯಿಂದ ಆ ಕಡೆ ಅಂದರೆ ಇದು ಹಿಮಾಲಯ ಸಿಗುತ್ತೆ, ಇದು ಮಾನ. ನಾವಿವಾಗ ಬದ್ರಿನಾಥ್ ಕ್ಷೇತ್ರದಿಂದ 3 ಕಿಲೋಮೀಟರ್ ದೂರದಲ್ಲಿರೋ ಮಾಣ ಅನ್ನೋ ಹಳ್ಳಿಯಲ್ಲಿದ್ದೀವಿ. ಈ ಮಾಣ ಅನ್ನೋ ಹಳ್ಳಿನಲ್ಲಿ ವ್ಯಾಸ ಗುಫಾ ಅಂತ ಒಂದು ಗುಹೆ ಇದೆ. ಆ ಗುಹೆ 5330 ವರ್ಷದ ಹಳೆಯ ಗುಹೆ. ಆ ಗುಹೆನಲ್ಲಿ ವೇದವ್ಯಾಸರು ವೇದಾನ ವ್ಯಾಸ ಮಾಡಿದ್ರು ಅಂತ ಒಂದು ಪ್ರತೀತಿ ಇದೆ. ಹಾಗಾಗಿ ಇಲ್ಲಿ ವೇದವ್ಯಾಸರ ಮೂರ್ತಿ ಇದೆ, ವಿಷ್ಣುವಿನ ಮೂರ್ತಿ ಇದೆ, ಮತ್ತೆ ಶುಕನ ಒಂದು ಮೂರ್ತಿ ಇದೆ. ಈ ವ್ಯಾಸ ಗುಫಾಯಿಂದ ಕೆಳಗಡೆ ಹೋದ್ರೆ ಗಣೇಶ ಗುಫಾ ಅಂತಿದೆ. ಅಲ್ಲಿ ವೇದವ್ಯಾಸರು ಮಹಾಭಾರತ ಮತ್ತೆ 18 ಪುರಾಣಗಳನ್ನ, 18 ಪುರಾಣಗಳನ್ನ ಬರೆದ್ರು ಅಂತ ಪ್ರತೀತಿ. ಇದು ಕಟ್ಟಕಡೆಯ ಹಳ್ಳಿ. ಈ ಬಾರ್ಡರ್ನಲ್ಲಿ ಕಟ್ಟಕಡೆಯ ಹಳ್ಳಿ ಈ ಊರಲ್ಲಿರೋದು. ಇದರಿಂದ ತುಂಬಾ ಮುಂದೆ ಹೋದ್ರೆ ಇನ್ನು ಚೈನಾ ಬಾರ್ಡರು. ಆಮೇಲೆ ಮಹಾಭಾರತದಲ್ಲಿ ಪಾಂಡವರು ಮಹಾಭಾರತ ಎಲ್ಲ ಆದ್ಮೇಲೆ ಸ್ವರ್ಗಕ್ಕೆ ಹೋಗ್ತಾರಲ್ಲ, ಅವರು ಸ್ವರ್ಗಕ್ಕೆ ಹೋಗಕ್ ಮುಂಚೆ ಇಲ್ಲಿಂದ ಅದೃಶ್ಯರಾದ್ರು ಅಂತ ಮಹಾಭಾರತದಲ್ಲೂ ಇದೆ. ಅಲ್ಲಿ ದೂರದಲ್ಲಿ ಕಾಣ್ತಿರೋದೇ ಬದ್ರಿ ಕ್ಷೇತ್ರ. ಅಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ ರಸ್ತೆ. ನೀವು ಕಾರಲ್ಲಿ ಬರ್ಬೋದು ಅಥವಾ ನಡ್ಕೊಂಡು ಬರ್ಬೋದು. ಬದ್ರಿನೇ ತುಂಬಾ ಚಳಿ, ಬದ್ರಿಗಿಂತ ಜಾಸ್ತಿ ಚಳಿ ಇಲ್ಲಿ. ನಾವು ಇದ್ರ ಹಿಂದ್ಗಡೆ ಇರೋ ಬೆಟ್ಟ ಎಲ್ಲ ಇನ್ನು ಚೈನಾ ಬಾರ್ಡರ್ ಆಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಸುಮಾರು ಮಿಲಿಟರಿ ಪ್ರೆಸೆನ್ಸ್ ಸಿಗುತ್ತೆ. ಇವಾಗ ನಿಮಗೆ ಕಾಣ್ತಾ ಇರೋದು ವ್ಯಾಸ ಗುಫಾ. ಈ ಗುಹೆನಲ್ಲಿ ವೇದವ್ಯಾಸರು ವೇದಗಳನ್ನ ಭಾಗ ಮಾಡಿದ್ರು, ಅದಕ್ಕೆ ಅವ್ರಿಗೆ ವೇದವ್ಯಾಸರು ಅಂತ ಹೆಸರು ಬಂದಿದ್ದು. ವೇದಗಳನ್ನ ಈ ಗುಹೆನಲ್ಲಿ ಕುತ್ಕೊಂಡು ಭಾಗ ಮಾಡಿದ್ರು ಅಂತ 5330 ವರ್ಷದ ಹಿಂದೆ. ನೀವು ಆ ಕಡೆ ನೋಡಿದ್ರೆ ಅಲ್ಲಿ ಈ ದೇಶದ ಕಟ್ಟ ಕಡೆಯ ಟೀ ಅಂಗಡಿ ಇದೆ, ಅಥವಾ ನೀವು ಆ ಕಡೆಯಿಂದ ಬಂದ್ರೆ ಮೊದಲ ಟೀ ಅಂಗಡಿ ಇದೆ. ನೀವು ಚೈನಾ ಬಾರ್ಡರ್ ಕಡೆಯಿಂದ ಉತ್ತರಾಖಂಡ್ ರಾಜ್ಯದ ಬಾರ್ಡರ್ ತಗೊಂಡ್ರೆ ಇದೇ ನಮ್ಮ ದೇಶದ ಕಟ್ಟ ಕಡೆಯ ಹಳ್ಳಿ ಮತ್ತೆ ಟೀ ಸ್ಟಾಲ್. ಇಲ್ಲಿ 6 ತಿಂಗಳು ಮಾತ್ರ ಜನ ವಾಸ ಇರ್ತಾರೆ ಈ ಹಳ್ಳಿನಲ್ಲಿ. ಇದಾದ್ಮೇಲೆ ಬದ್ರಿನಾಥ್ ದೇವಸ್ಥಾನನೂ ಕ್ಲೋಸ್ ಆಗುತ್ತೆ. ಮೇ ಇಂದ ನವೆಂಬರ್ ತನಕ ಮಾತ್ರ ತೆರೆದಿರುತ್ತೆ. ನವೆಂಬರ್ ದೀಪಾವಳಿ ಹಬ್ಬ ಆದ್ಮೇಲೆ ಈ ಕೆಳಗಡೆ ಜೋಶಿ ಮಠ ಅಂತ ಒಂದು ಊರಿದೆ. ಆ ಜೋಶಿ ಮಠದಲ್ಲಿ ದೇವರನ್ನು ತಗೊಂಡೋಗಿ ಇಟ್ಕೋತಾರೆ, ಜನ ಎಲ್ಲ ಅಲ್ಲೇ ಇರ್ತಾರೆ. ನಾವಿವಾಗ ಕೇಶವ ಪ್ರಯಾಗ ಅನ್ನೋ ಜಾಗದಲ್ಲಿ ಇದ್ದೀವಿ. ಇದು ಮಾಣ ವಿಲೇಜ್ ಅಲ್ಲೇ ಇದೆ. ಇದಕ್ಕೆ ಮುಂಚೆ ನಾವು ನೋಡಿದ್ವಲ್ಲ ಮಾಣ ಅಲ್ಲ ಹಳ್ಳಿ, ಅಲ್ಲೇ ಇದೆ. ವ್ಯಾಸ ಗುಫಾಯಿಂದ ಕೆಳಗಡೆ ಬಂದರೆ ಇದು ಸಿಗುತ್ತೆ. ನಮ್ಮ ಹಿಂದೆ ಕಾಣ್ತಿರೋದು ಸರಸ್ವತಿ ನದಿ ಅಂತ. ಇದು ಸಿಂಧೂ ಸರಸ್ವತಿ ನದಿ ಅಲ್ಲ, ಉತ್ತರಾಖಂಡಿನ ಸರಸ್ವತಿ ನದಿ. ಈ ಸರಸ್ವತಿ ನದಿ ಇಲ್ಲಿಂದ ಚೂರು ಮುಂದೆ ಹೋದರೆ ಬದ್ರಿನಾಥಕ್ಕೆ ಮುಂಚೆ ಅಲಕನಂದ ನದಿ ಜೊತೆ ಸೇರ್ಕೊಳ್ಳುತ್ತೆ. ಅಲ್ಲಿಂದ ಅದು ಮುಂದೆ ನಂದಪ್ರಯಾಗಕ್ಕೆ ಹೋಗುತ್ತೆ ಬದ್ರಿನಾಥಿಂದ.
ನಮಸ್ಕಾರ. ನಾವು ನಿನ್ನೆ ಬದ್ರಿನಾಥನ ದರ್ಶನ ಮಾಡಿದ್ವಿ. ಇವಾಗ ನಾವು ಸದ್ಯಕ್ಕೆ ದೇವಪ್ರಯಾಗದಲ್ಲಿದ್ದೀವಿ. ದೇವಪ್ರಯಾಗದಲ್ಲಿ 2 ನದಿಯ ಸಂಗಮ ಆಗುತ್ತೆ. ನಮಗೆ ಇಲ್ಲಿ ಹಸಿರು ಬಣ್ಣದಲ್ಲಿ ಕಾಣ್ತಿರೋ ನದಿ ಇದೆಯಲ್ಲ, ಇದು ಭಗೀರಥಿ. ಆಮೇಲೆ ನನ್ನ ಬಲಗಡೆಗೆ ಒಂದು ಸ್ವಲ್ಪ ಮಣ್ಣಾಗಿ ಕಾಣ್ತಾ ಇರೋ ನದಿ ಅಲಕನಂದಾ ನದಿ. ಅದು ಈ 2 ನದಿಗಳ ಸಂಗಮ ಆದಮೇಲೆ ದೇವಪ್ರಯಾಗದಿಂದ ಆಗೋದು ಗಂಗಾ ನದಿ. ಇಲ್ಲಿ ತನಕ ಒಂದು ಕಡೆಯಿಂದ ಅಲಕನಂದಾ ನದಿ ಬರುತ್ತೆ, ಇನ್ನೊಂದು ಕಡೆಯಿಂದ ಭಗೀರಥಿ ನದಿ ಬರುತ್ತೆ. ಭಗೀರಥಿ ನದಿ ಏನಿದೆಯಲ್ಲ, ಇದು ಗಂಗೋತ್ರಿ ಗ್ಲೇಷಿಯರ್ನಲ್ಲಿ ಅಂದರೆ ಗೋಮುಖ್ ಅನ್ನೋ ಜಾಗದಲ್ಲಿ ಹುಟ್ಟುತ್ತೆ. ಗೋಮುಖ್ ಅನ್ನೋ ಜಾಗದಲ್ಲಿ ಹುಟ್ಟಿ ಡೈರೆಕ್ಟಾಗಿ ಇದು ದೇವಪ್ರಯಾಗಕ್ಕೆ ಬರುತ್ತೆ. ಈಗ ಆಗ್ರಾದ ತಾಜ್ ಮಹಲ್ ಇದ್ವಿ. ಮುಮ್ತಾಜ್ಗೆ ಕೇಸ್ನಲ್ಲಿ ಶಹಜಾನ್ ಅವರು ಕಟ್ಟಿರ್ತಕ್ಕಂತಹ ತೇಜೋ ಮಹಲ್ ತಾಜ್ ಮಹಲ್. ಇದು ಸಮಾಧಿ, ನಟಿಂಗ್ ಬಟ್ ಇದು ಯಾವುದೇ ಪೂಜಾ ಸ್ಥಳ ಅಲ್ಲ, ಸಮಾಧಿ. 3ನೇ ಹೆಂಡತಿ ಶಹಜಾನು, 3ನೇ ಹೆಂಡತಿ. ಮೊದಲು ಇಬ್ಬರಿಗೆ ಮಕ್ಕಳಿಲ್ಲ ಅಂತೇಳಿ ಶಹಜಾನು 3ನೇ ಹೆಂಡತಿ ಮದುವೆ ಆಗಿರ್ತಾನೆ. ಅವಳಿಗೆ 14 ಮಕ್ಕಳು, 3ನೇ ಹೆಂಡತಿಗೆ 14 ಮಕ್ಕಳು. ಇದು ಬೆಲ್ಜಿಯಮಿಂದ ತಂದಿರತಕ್ಕಂಥ ಸ್ಟೋನ್ಗಳು. ಮತ್ತು ನೋಡಿ, ಅಮೃತ್ಸರ್ನ ಗೋಲ್ಡನ್ ಟೆಂಪಲ್ ರಾತ್ರಿ ವೇಳೆಯಲ್ಲಿ ಬಹಳ ಸುಂದರವಾಗಿದೆ. ಗುರುದ್ವಾರ ತುಂಬ ಸುಂದರವಾಗಿದೆ, ಅತಿ ಅದ್ಭುತವಾಗಿದೆ. ಬೆಳಗ್ಗೆ ಡೆಲ್ಲಿಯಿಂದ 7:10ಕ್ಕೆ ಫ್ಲೈಟ್ಗೆ ಹೊರಟಿದ್ದೀವಿ. ಡೆಲ್ಲಿಯಿಂದ ಬೆಂಗಳೂರಿಗೆ ಒಂದು 12 ನಿಮಿಷ ನಾವು ಲೇಟ್ ಆಯಿತು ಬೋರ್ಡಿಂಗಿಂದ ಹೋಗೋಕ್ಕೆ. ಅವರು 12 ನಿಮಿಷಕ್ಕೆ ಬಿಡಲೇ ಇಲ್ಲ, ಒಳಗಡೆನೇ ಬಿಡಲಿಲ್ಲ. ನಮಗೆ ಸಂಜೆ 7:40ಕ್ಕೆ ಫ್ಲೈಟ್ ಕೊಡ್ತೀವಿ. 7:40 ಫ್ಲೈಟು ಈಗ 9 ಗಂಟೆ 10 ನಿಮಿಷಕ್ಕೆ ಟೇಕ್ ಆಫ್ ಆಗ್ತದೆ. ಅಂದರೆ ಅವರು 2 ಅವರ್ ಡಿಲೇ ಮಾಡಿದ್ದಾರೆ. ನಾವು 14 ನಿಮಿಷ ಡಿಲೇ ಮಾಡಿದ್ದಕ್ಕೆ ನಮಗೆ ಒಳಗಡೆ ಬಿಡಲೇ ಇಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಿಡಲೇ ಇಲ್ಲ. ಇವರು ಡಿಲೇ ಆಗಿದ್ದಕ್ಕೆ ಅಪಾಲಜಿಸ್ ಹೇಳ್ತಾರೆ. ನಾವು ಡಿಲೇ ಆಗಿದ್ದಕ್ಕೆ ಅಪಾಲಜಿಸ್ಗೆ ಏನು ಇದೇ ಇಲ್ಲ. ಸೊ ಫ್ಲೈಟ್ ಜಸ್ಟ್ನ ದಯವಿಟ್ಟು ಯಾರು ಹತ್ತಬೇಡಿ, ಅದಕ್ಕೆ ಎಂಟರ್ಟೈನು ಮಾಡಬೇಡಿ. ಇದು ಒಂಥರ ಅಪೆ ಆಟ ಥರ ಇದೆ, ಸೀಟು ಫುಲ್ ಕಂಜೆಸ್ಟೆಡ್ ಇದೆ. ಫ್ಲೈಟ್ ಜಸ್ಟು ಸಿಹಿ ಇಲ್ಲ, ಖಾರವಾಗಿದೆ, ಫ್ರೈಗೆ ಆಗಿದೆ. ಥ್ಯಾಂಕ್ ಯು.